ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯಾದವರ ವಿರುದ್ಧವೇ ಈಗ ದಾಖಲಾಗಿದೆ ಎಫ್ಐಆರ್ ಎನ್ನುವಂತಹ ಮಾಹಿತಿ. ಕಾಂಗ್ರೆಸ್ ಮುಖಂಡನ ಹತ್ಯೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅದೇನಂತಂದ್ರೆ ಕೊಲೆಯಾದವನ ವಿರುದ್ಧನೇ ಎಫ್ಐಆರ್ ದಾಖಲಾಗಿದೆಯಂತೆ. ಇದು ಹೆಂಗೋ ಗೊತ್ತಿಲ್ಲ. ಸಕಾರ ಪಟ್ಟಣದಲ್ಲಿ ನಡೆದಿದ್ದಂತಹ ಒಂದು ಗಣೇಶ್ ಗೌಡ ಹತ್ಯೆ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕಾರಣ ಪಟ್ಟಣ ಇದೆ. ಸಕಾರಾಯ ಪಟ್ಟಣ, ಆ ಪಟ್ಟಣದಲ್ಲಿ ಕೊಲೆಯಾಗಿತ್ತು. ಆರಂಭದಲ್ಲಿ ಬಜರಂಗ ದಳದ ಕಾರ್ಯಕರ್ತರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಆದರೆ ಈಗ ಕೊಲೆಯಾಗಿರುವವನ ಮೇಲೇನೆ ಹಲ್ಲೆಯ ಕೇಸ್ ದಾಖಲಾಗಿದೆ. ದತ್ತ ಜಯಂತಿಗೆ ಅಳವಡಿಸಿದ್ದಂತಹ ಒಂದು ಬ್ಯಾನರನ್ನು ತೆರವು ವೇಳೆ ಕೈ ಮುಖಂಡ ಗಣೇಶ್ ಹಾಗೂ ಬಜರಂಗ ದಳ ಕಾರ್ಯಕರ್ತರ ನಡುವೆ ಒಂದು ದೊಡ್ಡ ಗಲಾಟೆ ಆಗಿತ್ತು. ಇದೇ ಗಲಾಟೆಯಲ್ಲಿ ಗಣೇಶ್ ಗೌಡನನ್ನ ಕೊಲೆ ಮಾಡಲಾಗಿತ್ತು. ಕೆಲ ಹಂತಕರು ಕೊಲೆ ಮಾಡಿದ್ದು. ಈ ಪ್ರಕರಣ ಸಂಬಂಧ ಬಜರಂಗ ದಳದ ಕಾರ್ಯಕರ್ತ ಸಂಜಯ್, ನಾಗಭೂಷಣ್ ಸೇರಿದಂತೆ ಹಲವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಅಷ್ಟೇ ಅಲ್ಲ, ಇಬ್ಬರನ್ನು ಕೂಡ ಈಗ ಬಂಧಿಸಲಾಗಿದೆ. ಆದರೆ ಇದೀಗ ಆರೋಪಿಗಳು ಮೃತ ಗಣೇಶ್ ಗೌಡನ ಮೇಲೇನೆ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆಯಂತೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದತ್ತ ಜಯಂತಿಯಲ್ಲಿ ಬ್ಯಾನರ್ನ ಅಳವಡಿಕೆ ಮಾಡಿದ್ರು. ಅದನ್ನು ತೆರವು ಮಾಡಬೇಕಾದ್ರೆ ಈ ಒಂದು ಘಟನೆ ಆಗಿತ್ತು. ಕೈ ಮುಖಂಡಾಗಿರುವಂತಹ ಗಣೇಶ್ ಗೌಡ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಏನಿದ್ದಾರೆ ಅವರ ನಡುವೆ ವಾಗ್ವಾದ ನಡೆದು ದೊಡ್ಡ ಮಟ್ಟದ ಗಲಾಟೆಯಾಗಿ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿತ್ತು, ಕೊನೆಯದಾಗಿ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕೊಲೆಯಾಗಿದ್ದಾರೋ ಅವರ ಮೇಲೇನೆ ಈಗ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಯಾರನ್ನ ಬಂಧಿಸಿರ್ತಾರೆ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು, ಆ ಆರೋಪಿಗಳು ಗಣೇಶ್ ಮೇಲೇನೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೇನೆ ದೂರನ್ನು ಕೊಟ್ಟಿದ್ದಾರೆ. ಅವರು ಯಾಕೆ ಹಿಂಗಾಯಿತು, ಈ ಘಟನೆಯಲ್ಲಿ ಏನೇನಾಯಿತು, ಎತ್ತಾಯಿತು ಅಂತ ಹೇಳಿ ಪೊಲೀಸರು ಕೂಡ ಕೇಸ್ ದಾಖಲಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಲಾಟೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರು ಮತ್ತು ಗಣೇಶ್ ಗೌಡ ಏನಿದ್ದಾರೆ ಅವರ ಮಧ್ಯೆ ದೊಡ್ಡ ಮಟ್ಟದ ಗಲಾಟೆ ಆಗಿರುತ್ತೆ. ಸಖರಾಯ ಪಟ್ಟಣ ಏನಿದೆ ಆ ಪಟ್ಟಣದಲ್ಲಿ ಕೊಲೆಯಾಗಿರ್ತಾರೆ ಗಣೇಶ್ ಗೌಡ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯ ಪಟ್ಟಣ ಅಲ್ಲಾಗಿರುವಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ತಾ ಇದೆ. ಆರಂಭದಲ್ಲಿ ಬಜರಂಗ ದಳದ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ ಯಾರು ಕೊಲೆಯಾಗಿದ್ದಾರೋ ಗಣೇಶ್ ಗೌಡ ಮೇಲೇನೆ ಈಗ ಕೇಸ್ ದಾಖಲಾಗಿದೆ. ಹಲ್ಲೆಯ ಕೇಸ್ ಹಾಕಿರುವಂಥದ್ದು ದತ್ತ ಜಯಂತಿಯ ಒಂದು ಸಮಯದಲ್ಲಿ ಅದಕ್ಕೋಸ್ಕರ ಅಳವಡಿಕೆ ಮಾಡಿದಂತಹ ಒಂದು ಬ್ಯಾನರ್ಗಳಿದ್ವು. ಆ ಬ್ಯಾನರ್ಗಳನ್ನು ತೆಗೆದುಹಾಕಬೇಕಾದ್ರೆ ಅಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿರುತ್ತೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ತೆಗಿತೀರಿ, ಯಾಕೆ ತೆಗಿಬಾರ್ದು, ಯಾಕೆ ಹಾಕಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಗಲಾಟೆ ಶುರುವಾಗಿರುತ್ತೆ ಅನಿಸುತ್ತೆ. ಹೀಗಾಗಿ ಕೈ ಮುಖಂಡ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಏನಿರ್ತಾರೆ ಹೊರಮಟ್ಟದಲ್ಲಿ ದೊಡ್ಡ ಗಲಾಟೆಯಾಗಿ ಕೊಲೆನೇ ಆಗೋಗ್ಬಿಟ್ಟಿರುತ್ತೆ. ಈ ಒಂದು ಗಲಾಟೆಯಲ್ಲಿ ಗಣೇಶ್ ಗೌಡ ಮೃತಪಟ್ಟಿದ್ದಾರೆ. ಈ ಸಂಬಂಧ ಬಜರಂಗ ದಳದ ಕಾರ್ಯಕರ್ತ ಆಗಿರುವಂತಹ ಯಾರು ಸಂಜಯ್ ಮತ್ತು ನಾಗಭೂಷಣ್ ಏನಿದ್ದಾರೆ ಅವರಿಬ್ಬರು ಸೇರಿದಂತೆ ಬೇರೆ ಬೇರೆ ತುಂಬ ಜನದ ಮೇಲೆ ಈ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ. ಅಷ್ಟೇ ಅಲ್ಲ, ಇಬ್ಬರನ್ನು ಕೂಡ ಬಂಧಿಸಿರ್ತಾರೆ ಪೊಲೀಸರು, ವಿಚಾರಣೆ ನಡೆಸ್ತಿರ್ತಾರೆ. ವಿಚಾರಣೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಈಗ ಗಣೇಶ್ ಗೌಡ ಮೇಲೇನೆ ಕೇಸ್ ದಾಖಲಾಗಿದೆ. ಆರೋಪಿಗಳು ಮೃತ ಗಣೇಶ್ ಗೌಡ ಮೇಲೇನೆ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.